ಈ ಪಾರಿವಾಳ ಅದು ಮ್ಯೂಸಿಕ್ ಅಂಕಲ್ದು. ಅವು ದಿನ ಇಲ್ಲೇ ಕೂರೋದು. ಹೆಸರು ಜೀರೋ ಆಗ್ಬಿಟ್ಟೆ ಸರ್ ಅವನು. ಇಷ್ಟು ಕೋಟಿ ಎಂಪೈರ್, 200 ಕೋಟಿ 300 ಜೀರೋ ಆಗ್ಬಿಟ್ಟೆ. ಮನೆ ಮೇಲೆ ಸಾಲ, ಮೈ ಮೇಲೆ ಸಾಲ, ಎಲ್ಲ ಗಾಡಿ ಸಾಲ, ಎಲ್ಲ ಸಾಲ. ಇಂಥದ್ದು ಎಂಟು ಸೈಟ್ ಇತ್ತು. ಎಲ್ಲ ಮೀಡಿಯಾ ಸೈಟ್ಗಳು ಸರ್, ಏನೂ ಇಲ್ಲ, ಜೀರೋ. 40 ಕೋಟಿ ಕಮಿಟ್ಮೆಂಟ್, ಬಿಸ್ನೆಸ್, ಲ್ಯಾಂಡ್ ಎಲ್ಲ ಸೇರಿಸಿ. ಬೆಳಗ್ಗೆ ಇಳಿದ್ರೆ ಇಲ್ಲಿ ನಿಂತ್ಕೊಂಡು ಉದ್ದಕ್ಕೆ ತಲೆ ಕೆಟ್ಟರೆ ತಲೆ ತೆಗಿತೀನಿ, ತಲೆ ತೊಡಿತೀನಿ, ತಲೆ ತೆಗಿತೀನಿ. ಬೆಳಗ್ಗೆ ಫೋನ್ ಬಂದರೆ ಬೆಳಗ್ಗೆ ಗೊತ್ತಲ್ಲ ಭಾಷೆ. ಸರ್ ಟೈಟ್ಲ್ ಎಸ್ಕಿನ್ ಇಂಗ್ಲೀಷ್ ಟೈಟ್ಲು ಏನ್ರಿ ಅಂದ್ರು ಯಾರು, ಅದೇ ಹೇಳು ಅಂದ್ರೆ ಜನ ದ ಮೋರ್ ದೇ ಕಾಮೆಂಟ್ ಆನ್ ಎನಿಥಿಂಗ್ ನೆಗೆಟಿವ್ ಇದ್ದಾಗ ಅದು ಪಾಸಿಟಿವ್ ಆಗುತ್ತೆ. ಏನು ಕನ್ನಡ ಸಿನಿಮಾದ ಎಕ್ಸ್ಕ್ಯೂಸ್ ಮೀ ಅಂದರೆ ಏನಂತ ನಾನು ಪ್ರೇಮ ಕೇಳಿದ್ರು ನನಗೆ, ಏನು ಹೌದಾ ಅದೇ ಹೇಳಿ. ಎಸ್ಕಿನ್ ಸ್ಟಾರ್ಟ್ ಆದಾಗ ರಮ್ಯಾ ಹೀರೋಯಿನ್ ಬೇಕು ಅಂತ ಕೇಳಿದ್ವಿ, ಪ್ರೇಮ್ ಹೇಳಿದ್ರು. ಹೋಗಿ ಅಭಿ ಆದಮೇಲೆ ಅಪ್ರೋಚ್ ಮಾಡಿದ್ವಿ. ಬಟ್ ಸಿನಿಮಾ ಬೇರೆ ನಂದು. ಪ್ರೇಮ್ ಕರಿಯ ಪ್ರೂವ್ ಮಾಡಿದ್ರು ಪಾಪ. ಅದು SM ಶಂಕರ್ ಅಂತಿದ್ರು, SM ಕೃಷ್ಣರ ಬ್ರದರು. ಅವ್ರಿಗೆ ಅಪ್ರೋಚ್ ಮಾಡಿದ್ವಿ. ಅವ್ರಿಗೆ ತುಂಬ ಆತ್ಮೀಯರು, ಅವ್ರ ತಂದೆ ಸಮಾನ ಅವರು ಭಾಳ ಪೂಜ್ಯರು, ತುಂಬ ಒಳ್ಳೆಯವರು. ಹೋಗಿ ಕೇಳಿದ್ರೆ ಆಯ್ತಪ್ಪ ಅವ್ನು ಟ್ರೈ ಮಾಡ್ತೀನಿ ಅಂತೇಳಿ ಮಾತಾಡಿದ್ರು. ಅವಾಗ ಆಗ್ತಾನೆ ಅಭಿನಲ್ಲಿ ಸೂಪರ್ ಹಿಟ್ ಆಗಿತ್ತು ಪಿಕ್ಚರ್. ಕೊನೆ ನಾನು ಹೋಗಿ ಆಮೇಲೆ ಪ್ರೇಮ್ ಹೋಗಿ ಅಪ್ರೋಚ್ ಮಾಡಿದ್ವಿ. ಪ್ರೇಮ್ ಕಥೆನೇ ಹೇಳಿದ್ರು. ಅದು ನಂದು ಅಪ್ರೋಚ್ ಬೇರೆ, ಕಾರ್ಪೊರೇಟ್ ಅಪ್ರೋಚ್ ಅಲ್ವಾ. ದ ವೇ ವಿಚ್ ಐ ಅಪ್ರೋಚ್ ದಟ್ ಅದು ಇಂಪ್ರೆಸ್ಡ್ ಅ ಲಾಟ್ ಅವಳಿಗೆ, ರಮ್ಯಾ ಅವರಿಗೆ. ಒಬ್ಬ ಸುಳ್ಳು ಹೇಳ್ಬಾರ್ದು, ಏನೇ 1000 ಜನ ಏನೇ ಹೇಳಿ, ಶಿ ಈಸ್ ವೆರಿ ಗುಡ್ ಹ್ಯೂಮನ್. ವೆರಿ ಗುಡ್ ಹ್ಯೂಮನ್ ಅಂದರೆ ಗುಡ್ ಇನ್ ಆರ್ಟ್. ಶಿ ಟಾಕ್ಸ್ ಡೈರೆಕ್ಟ್ಲಿ, ಇದ್ದಿದ್ದನ್ನು ನೇರವಾಗಿ ಹೇಳ್ತಾರೆ. ಕೋಪ ಜಾಸ್ತಿ ಅಷ್ಟೇ ಹೊರತು. ನಾನು ಕೂಡಲೇ ಒಪ್ಕೊಂಬಿಟ್ರು. ಆಯಿತು ಈ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಎಲ್ರಿಗೂ ಆಶ್ಚರ್ಯ ಆಯಿತು. ಈ ರಮ್ಯಾ ಆಗಿ ಸಿನಿಮಾ ಮಾಡ್ತಾನೆ, ಹೊಸ ಹೀರೋ ಹೆಂಗೆ ಮಾಡ್ಬೋದು ಅನ್ನೋದು ಯೋಚನೆ ಇತ್ತು. ರಮ್ಯಾ ಅವರು ನಿಜವಾಗ್ಲೂ ಭಾಳ ಸ್ಟಡಿ ಮಾಡಿದ್ದಾರೆ. ಪ್ರೇಮ್ ಏನು, NM ಸುರೇಶ್, ನನ್ನ ಹಿನ್ನೆಲೆ ತುಂಬ ಚೆನ್ನಾಗಿತ್ತು. ಐ ವಾಸ್ ಬಾರ್ನ್ ಬಾಟಪ್ ವಿತ್ ವೆರಿ ಗುಡ್. ನಾನು ಸಿನಿಮಾ ಎಂಟ್ರಿನೇ ಐ ವಾಸ್ ರಿಚ್ ಇನ್ ಫೈನಾನ್ಷಿಯಲ್ ಇದರಲ್ಲಿ. ಅದೇನೋ ಅವರು ಸ್ಟಡಿ ಮಾಡಿಕೊಂಡ್ರು, ಒಪ್ಕೊಂಡ್ರು, ಕೊಟ್ಟರು. ಏನೋ ಒಂದು ಒಳ್ಳೆ ರೀತಿಯಿಂದ, ಒಳ್ಳೆ ಭಾವನೆಯಿಂದ, ಒಳ್ಳೆ ಹಾರ್ಟ್ಲಿ ಈಗ ಸ್ಟಾರ್ಟೆಡ್ ಪಿಕ್ಚರ್ ಮಾಡಬೇಕು ಅಂತ ಹೇಳಿದೆ. ಒಂದ್ಸಲ ಏನಾಗ್ಬಿಡ್ತು ಅಂದರೆ ಸ್ಕಿನ್ ಶೂಟಿಂಗ್ ನಡೀತಾ ಇತ್ತು. ಶೂಟಿಂಗ್ ನಡೀಬೇಕಾದ್ರೆ ಪ್ರೇಮ್ದು ಅಲ್ಲಿ ಕ್ಲೈಮ್ಯಾಕ್ಸ್ ಸಾಂಗ್ಸ್. 400 ಜನ ಜೂನಿಯರ್ ಆರ್ಟಿಸ್ಟ್ಗಳು. ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಭೂಮಿಗೆ ತಂದು ಎಸೆದ ಹಾಡೋದು ಮನೆ ಸ್ವಲ್ಪ ಸಂಗೀತ ಪ್ರಿಯ. ಹಂಚಲು ಹೋಗಿ ಬೇಸರವಾಗಿ ಹಂಚಿಕ ಹೋಗು ಎಂದ ಏನು ಆಡ್ತಾರದು. ಇವತ್ತು ಸೂಪರ್ ಸಾಂಗ್ ಅದು. ಹಾಗಾಗಿ ಏನಾಗ್ಬಿಡ್ತು, ಪ್ರೇಮ್ಗೂ ರಮ್ಯಂಗೆ ಗಲಾಟೆ. 400 ಜನ ಆರ್ಟಿಸ್ಟ್ ಇದ್ದಾರೆ. ಎಲ್ಲ ಇದು ಚೆನ್ನೈ ಡ್ಯಾನ್ಸರ್ಸು, ಚೆನ್ನೈಯಿಂದ ಬಂದಿದ್ದಾರೆ ಸರ್, ಚೆನ್ನೈ ಡ್ಯಾನ್ಸರ್ಸ್ ಎಲ್ಲ ಬಂದವರು. ಡ್ರೆಸ್ ಹಾಕಲ್ಲ ಅಂತ ಅವನು ವೈಟ್ ಸ್ಯಾರಿ ಹಾಕ್ಬೇಕು ಅಂತ ಈ ಬ್ಲ್ಯಾಕ್ ಸ್ಯಾರಿ. ಕ್ಲೈಮ್ಯಾಕ್ಸ್ ಸಾಂಗ್ ವೈಟ್ ಸ್ಯಾರಿ ಹಾಕಿರಲ್ಲ, ಬ್ಲ್ಯಾಕ್ ಹಾಕ್ತೆ ಅಂತ ಕೊಟ್ಟೆ. ಸರಿ ಏನು ಫುಲ್ಲು 405 ಜನ ಊಟ ತಿಂಡಿ ವ್ಯವಸ್ಥೆ. ಅಲ್ಲಿ ಆಡಿಯನ್ಸ್ ಸಾಂಗ್ಸ್ ಬರಲ್ವ, ಎಲ್ಲರೂ ಸ್ವೀಟ್ ಚಾರಿಟಿ ಊಟ, ಮತ್ತು ಬೇರೆ ಯಾವ ಊಟನೂ ಇಲ್ಲ. ಎಲ್ಲರಿಗೂ ಊಟ ಅದೇ ಎಲ್ಲ ಊಟ, ಯಾರಿಗೂ ಎಲ್ಲೂ ಚೇಂಜ್ ಇಲ್ಲ. ಅವ್ರು ಊಟ ಮಾಡಿ ಅವ್ರು ಏನು ಮಾಡ್ತಾರೆ, 3 ಜನ ಇದ್ದಾರೆ, ಅವ್ರು ಚೆನ್ನೈಯವ್ರು ಎಂಟೈರ್ ಟೀಮ್ ಊಟ ಮಾಡಿಬಿಟ್ಟು இந்த மாதிரி சாப்பிட்டே இல்லை, இந்த பெரிய பட ಪಂಡಿಕೆ ಇಂಥ ಸಾಪಾಡಲ್ಲ ಅಂತ. ನನಗೆ ತಮಿಳು ಬರಲ್ಲ. ಅವರು ನನಗೆ ಖಾಲಿ ಬೀಳ್ತಾರೆ. ಹೋಗ್ತೀನಿ ಪಿಕ್ಚರ್ ಶೂಟಿಂಗ್ಸ್ ಬಿಟ್ಟಾರೆ, ಹೊಟ್ಟೆವ್ರಿ 11 ಗಂಟೆ ಆದರೂ ಶೂಟ್ ಫಸ್ಟ್ ಸ್ಟಾರ್ಟ್ ಆಗಿ 12 ಗಂಟೆ ಆದರೂ ನಾನು ಮಾಡಲ್ಲ ಅಂತ ಹೇಳೋ, ನಾನು ಹೋಗ್ಬಿಡ್ತೀನಿ ಅಂತ. ಆ ಸೀನಿಗೆ ಸೀರೆ ಈ ಕಾಸ್ಟ್ಯೂಮಲ್ಲಿ ಗಲಾಟೆ ರಮ್ಯನಿಗೆ. ರಮ್ಯಾ ಅವರು ಅಂತ ಅವ್ರದ್ದು ಬಾರಡ್ ಬಿತ್ತಿದ್ದ ಒಂದು ರಾಯಲ್ ಫ್ಯಾಮಿಲಿ ಅವಳು. ಅವಾಗ SM ಕೃಷ್ಣ ಇದು CM, SM ಕೃಷ್ಣ ಅವ್ರು CM, ಐ ಥಿಂಕ್ 2003 CM ಇದ್ದರು. ಕೊನೆ ನಾನು ಹೋಗಿದೆ, ಇಲ್ಲ ಅವಳು ಮಾಡಿದ್ರು. ನಾನು ಪಿಕ್ಚರೇ ಪ್ಯಾಕಪ್ ಮಾಡ್ತೀನಿ. ನಾನು ಯಾವುದೋ ಊರಿಲ್ಲ, ಪ್ರೇಮ್ ಊರು ಬಸರಳ್ಳಿಗೆ ಹೋಗ್ಬಿಡ್ತೀನಿ ನಾನು ಅಂತ ಕೂತ್ಬಿಟ್ಟ. ನನಗೆ ಯಾಕ್ರಿ, ನಾನು ಮಾಡಲ್ಲ, ಸಿನಿಮಾನ ಶೂಟಿಂಗೇ ಮಾಡಲ್ಲ ಅಂತ ಅವಳು. ನಾನು ಮಾಡಲ್ಲ, ನನಗೆ ಯಾಕೆ ಬೇಕು ಅಂತ. ಕೊನೆ ನಾನು ಹನುಮಂತು ಇದ್ದ, ಅವ್ನು ರಿಕ್ವೆಸ್ಟ್ ಮಾಡೋಣ, ನಾನು ಅವನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಪ್ರೇಮ್. ಪೊಲೀಸ್ ಹನುಮಂತು ಅವನು ಇದ್ದ ರೈಟ್ ಹ್ಯಾಂಡ್ ಆಂಜನೇಯ. ಕೊನೆ ಹೋಗಿ ಎಲ್ಲ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ. ಇಲ್ಲ ನಾಟ್ ಡು ಮೂವಿ ಸುರೇಶ್, ಐ ಡೋಂಟ್ ವಾಂಟ್. ಅವಾಗ ರೆಮ್ಯುನರೇಷನ್ ಕಡಿಮೆ, ಏನೋ ಸ್ಮಾಲ್ ರೆಮ್ಯುನರೇಷನ್, $10 lakhs, ಐ ವಿಲ್ ಪೇ ಯುವರ್ ಮನಿ, ಯು ಟೇಕ್ ಬ್ಯಾಕ್, ಐ ಡೋಂಟ್ ವಾಂಟ್ ಟು ಆ್ಯಕ್ಟ್ ಅಂತ. ಪಿಕ್ಚರ್ ಕ್ಲೈಮ್ಯಾಕ್ಸ್, ಪಿಕ್ಚರ್ ಶೂಟಿಂಗ್ ಏನು ಮಾಡಬೇಕು. ಕೊನೆಗೆ ಕನ್ವಿನ್ಸ್ ಮಾಡಿ ಇದು ಮಾಡಿ ನಾನು ಏನೋ ರಿಕ್ವೆಸ್ಟ್ ಮಾಡಿಕೊಂಡು ಕೊನೆ ಪ್ರೇಮ್ ಜಗ್ಲಿಲ್ಲ, ಅವನು ಬಗ್ಲಿಲ್ಲ. ಅವನು ಬಂಡ, ಅವನು ಒಂಥರ ಹಠವಾದಿ.
ಅವ್ನಿಗೆ ಬೇಕು ಅವ್ನ ಕಾನ್ಸೆಪ್ಟ್ ಏನೋ ಆ ಸಾಂಗಿಗೆ ಅದೇ ಹಾಕ್ಬೇಕು ಸೀರೆ. ಇವ್ರು ಬ್ಲ್ಯಾಕ್ ಹಾಕ್ಬೇಕು, ವೈಟ್ ಹಾಕ್ಬೇಕು. ವೈಟ್ ಹಾಕ್ಸ್ಬಿಟ್ಟು ಕನ್ವಿನ್ಸ್ ಮಾಡಿದ್ದು 3 hours ಶೂಟಿಂಗ್ ಸ್ಟಾಪ್ ಆಯಿತು. ಏನು ಈ ವರ್ಕರ್ಸ್ ನಮಗಿಂತ ಹೊಟ್ಟೆ ಹೊಡೆದ ಲೇಬರ್ಸಿಗೆ ಸರ್ ಪಡುವುದ್ರ ದುಡ್ಡನ್ನೇ ಆಗ್ತಿದೆ. ಒಂದಿನ ಹೋದ್ರೆ ದುಡ್ಡು ಹೆಚ್ಚು ಕಡಿಮೆ ಆಗ್ಬಿಡ್ತು. ಏನು ಅಷ್ಟು ಜನ ಅಂದರೆ ನೋಡಿ, ಒಂದು ಊಟ ಹಾಕಿದ್ದು ಎಲ್ಲೂ ಕಾಪಾಡತ್ತೆ ಅಂತ ಅವರು ಆ ರೇಂಜಲ್ಲಿ ಆ ಕ್ವಾಲಿಟಿ ಫುಡ್ ಕೊಟ್ಟಿದ್ದಕ್ಕೆ, ಹೈಜಿನಿಕ್ ಫುಡ್, ಮತ್ತು ಕ್ವಾಲಿಟಿ ಇಟ್ ಹೈಜಿನಿಕ್ ಫುಡ್. ನನಗೆ ಅಂದ್ಕೊಂಡೆ, ನನಗೇನು ಅವಾಗ ಸ್ವಲ್ಪ ದುಡ್ಡು ಓಡಾಡ್ತಾ ಇತ್ತು. ಆ್ಯಕ್ಚುಲಿ ಬೇರೆ ಯಾರು ಮಾಡೋಕ್ಕೆ ನಾನು ಬೈಸ್ಕೊಂಡೆ ಕೆಲವ್ರ ಹತ್ರಲ್ಲ, ನೀನು ಮಾಡೋದು ನಂಗೆ ತೊಂದರೆ ಆಗ್ತಾಯಿದೆ ಅಂತ. ನಿನ್ನಿಂದ ನನಗೆ ತೊಂದರೆ ಅಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಕ್ಲೈಮ್ಯಾಕ್ಸ್ ಟೈಮಲ್ಲಿ ಯಾವನ ಬಂದವನೇ ಹುಚ್ಚ ಅಂದರು ನನಗೆ ಪೇಪರಲ್ಲಿ. ಹುಚ್ಚ ಯಾವನು ಹುಚ್ಚ ಪಡಿದ್ರು ಗುರು, ಏನಂಗೆ ಖರ್ಚು ಮಾಡ್ತಾನೆ, ಹೊಸರು ಬಿಡ್ಕೊಂಡು ಓಡತ್ತ ಪಿಕ್ಚರ್ ಅಂತ. ಹೊಸರು ಬಿಡ್ಕೊಂಡು ಆರೆಂಜ್ ಖರ್ಚು ಮಾಡಿ ಬಯಲ್ವ ನನಗೆ, ನ್ಯಾಚುರಲ್ ಅಲ್ವಾ. ಸರಿ ಆಯಿತು, ಕನ್ವಿನ್ಸ್ ಮಾಡಿ ಸ್ಟಾರ್ಟ್ ಮಾಡಿ ಆ ಶರ್ಟೆ ಇಟ್ ಸೂಪರ್ ಡೂಪರ್ ಆಯ್ತು ಕ್ಲೈಮ್ಯಾಕ್ಸ್. ಅಂದರೆ ಬಟ್ ಟೆಕ್ನಿಷಿಯನ್ ಫ್ರೀ ಹ್ಯಾಂಡ್ ಕೊಟ್ಟರೆ ಏನಾಗುತ್ತೆ ಅಂತ ಆ ಸಿನಿಮಾ ಕ್ಲೈಮ್ಯಾಕ್ಸ್ನ ಅದ್ರ ರಮ್ಯನೇ ಅಪ್ರಿಷಿಯೇಟ್ ಮಾಡಿದ್ರು. ಅದು ಆ ರೇಂಜಲ್ಲಿ ಆ ಸಾಂಗರು ಆ ಟೈಮಲ್ಲಿ 100 ಆದರು. ಬಟ್ ಎಲ್ಲ ಆಶೀರ್ವಾದ, ಲೇಬರ್ಸು, ವರ್ಕರ್ಸು, ಥಿಯೇಟ್ರ್ ಗೇಟ್ ಕೀಪರ್ ಸಮೇತ ಆಶೀರ್ವಾದ ಇದೆ. ಅದಕ್ಕೆ ಇವ್ರದ್ದು ಏನು ಆಟ ನಡೆಯಲಿಲ್ಲ. 50 ದಿನಕ್ಕೆ ಏನು ಸಿನಿಮಾ ನಿಲ್ಲಿಸ್ಬೇಕು ಅಂತ ಭಾಳ ಪ್ರಯತ್ನ ಪಟ್ರಲ್ಲ. ಎಷ್ಟು ದಿನ ಓಡ್ತಿದ್ರಿ ಅಂದ್ರೆ ಯಾರು ಹೆಸರು ಹೇಳಲ್ಲ. 230 ದಿನ ಓಡ್ತಾ ಇದೆ. ಇನ್ನು ಎಷ್ಟು ದಿನ ಓಡ್ತೀಯಪ್ಪ, ಅದು ಓಡೋದು ಬಿಡ್ರಿ, ನಿಮ್ಗೆ ಯಾಕ್ರಿ ಕಷ್ಟ ಅಂದೆ ನಾವು. ಬರೀ ಹೆಸರು ಹೇಳಲ್ಲ ಸರ್. ನಾನು ಪಿಕ್ಚರ್ ಓಡುತ್ತೆ ಮಾಡತ್ತೆ, ನಾನು ನಾಳೆದು ಗೊತ್ತಿರಲ್ಲ. ಇವತ್ತು ಭಗವಂತ ಕೇಳೋದು ಇಷ್ಟೇ, ನಾನು ಇವತ್ತು ದಿನ ಒಳ್ಳೇದು ಮಾಡಪ್ಪ, ನನಗೆ ನಾಳೆದು ಗೊತ್ತಿಲ್ಲ. ನಾಳೆ ಅವನು ಬಲ್ಲವರು ಯಾರು, ಇವತ್ತಿನ ಮಾತಾಡ್ಬೇಕು ನಾವು. ಇವತ್ತಿನ ದಿನ ಚೆನ್ನಾಗಿರ್ಬೇಕು, ನೀಟ್ ಆಗ್ಬೇಕು ಅಷ್ಟೇ. ನಾನು ನಾಳೆ 50 ಕೋಟಿ ಆಸ್ತಿ ಮಾಡ್ಬೇಕು, 100 ಕೋಟಿ ಆಸ್ತಿ ಮಾಡೋ ನನ್ನ ಹೆಂಡತಿ ಹೇಳಿ ಹೇಳಿದ್ರು. ಈಗ ಏನಿಲ್ಲಪ್ಪ, ಕಷ್ಟಪಟ್ಟರು ನಮ್ಮ ಮಗ, ಅವರು ಪೂಜೆ ಪುರಸ್ಕಾರ ಅವರಿದು. ನಾನು ಇವತ್ತೆಲ್ಲ ಹೋಗಿ ಇವತ್ತು 6ನೇ ಪುಣ್ಯತಿಥಿನ 8ನೇ ಪುಣ್ಯತಿಥಿ ಆಗ್ಬೇಕಾಯ್ತು, ತಗೋಬೇಕಾಯ್ತು. ಬರೆದಿದ್ರು ಪೇಪರ್ NM ಸುರೇಶ್, ನೋ ಮೋರ್ ಸುರೇಶ್ ಅಂತ. ಹಂಗೆ ಎಕ್ಸ್ಕ್ಯೂಸ್ ಮೀ ಒಂದು ನನಗೆ ಪುನರ್ಜನ್ಮ ಕೊಡ್ತು, ನನ್ನ ಲೈಫ್ ಕೊಡ್ತು. ಇನ್ನೂ 20 ವರ್ಷ ನಾನು ಅದರಲ್ಲೇ ಓಡಿಸ್ಬಿಡ್ತೀನಿ ಇವಾಗ ಜೀವನ. ಆಮೇಲೆ ಪಬ್ಲಿಸಿಟಿ ವಿಚಾರ ಬಂದು ಎಕ್ಸ್ಕ್ಯೂಸ್ ಮೀ ಇದು ಮಾಡ್ಬೇಕು, ಏನು ಮಾಡಬೇಕು, ಫಸ್ಟ್ ಕಾಪಿ ಪ್ರೇಮು ಕಾಂಪ್ರಮೈಸ್ ಆಗೋಲ್ಲ ಕ್ವಾಲಿಟಿಗೆ. ನೋಡಿ ಸುರೇಶ್ ಅವರೇ, ಈಗ ಸಿನಿಮಾ ಏನೋ ನನಗೆ ಸಿನಿಮಾ ಹೆಂಗೆ ಎಡಿಟಿಂಗ್ ನೋಡಿದೆ, ಹೋಗಿ ರಫ್ ಎಡಿಟ್ ಅಂತ ನೋಡ್ಬಿಟ್ಟು ನಾನು ಹನುಮಂತು ಇಲ್ಲೇ ಮಂಜಾದಗದಲ್ಲ ಇದೆ, ಎಡಿಟ್ ಮಾಡೋಣ ನೋಡಿದೆ. ಎಡಿಟ್ ಹಿಂದೆ ಮುಂದೆ ಆಚೆ ಈಚೆ ನೋಡಿ ಕನ್ಫ್ಯೂಸ್. ಏನೋ ಈ ಸಿನಿಮಾ ಅರ್ಥ ಆಗಲ್ಲ. ಹನುಮಂತು ಅಂತ ನಾನು ಬಂದಿದ್ದ ಚೆನ್ನಾಗಿ ಹೇಳ್ತಾ ಇದ್ದ, ಏನೋ ಸಿನಿಮಾ ಹಿಂಗೆ ಇಷ್ಟೆಲ್ಲ ಖರ್ಚು ಮಾಡ್ಬಿಟ್ಟವರು ಹನುಮಂತ, ಏನೋ ಮಾಡ್ದ ನೀನು ಪ್ರೇಮ ನನ್ನ ಮಗನು, ಏನು ಅರ್ಥನೇ ಆಗ್ತಿಲ್ಲಲ್ಲ ಪಿಕ್ಚರು ಅಂದೆ. ಹೀರೋ ಇನ್ನು ಎಡಿಟಿಂಗ್ ಅದು ಜಾಯಿಂಟ್ ಮಾಡಬೇಕು, ಒಂದಕ್ಕೊಂದು ಸಿಂಕ್ ಮಾಡಬೇಕು. ಅದು ನಂಗೆ ಸಿಂಕ್ ಅಂದರೆ ಗೊತ್ತಿಲ್ಲ, ಸಿನಿಮಾ ಗೊತ್ತಿಲ್ಲ, ಏನು ಸಿಂಕ್ ಮಾಡಬೇಕು, ಅದೇನು ಸಿಂಕ್, ಅಯ್ಯೋ ಅರ್ಥನೇ ಆಗಲ್ಲ ಅದು ಅಂದೆ ಸರ್ ನಾನು. ಅದೇ ನೋಡ್ಬೇಡಪ್ಪ ನೀನು ಫಸ್ಟ್ ಕಾಪಿ ಬರತ್ತಾಗ ಅಂತ ಪ್ರೇಮ್ ಬೈದ್ಬಿಟ್ಟ. ಅವ್ನಿಗೆ ಕರ್ಕೊಂಡು ಪಡುದ್ರೆ ಯಾಕೆ ತೋರ್ದೆ ನೀನು ಅಂತ ಪಡುದು ಬೈದ್ಬಿಟ್ಟ. ಎಡಿಟ್ರಿಗೂ ಬೈದ, ಅವ್ರಿಗೂ ಬೈದ. ಕೊನೆಗೆ ಸರಿ ನೀನು ಇಂಥ ಸಿನಿಮಾದಾಗ ಬಿಡಿ ಖರ್ಚು ಮಾಡಿ ನನಗೆ ಅದು ದುಡ್ಡಿಗೆ ಬರೀಲ್ಲ ಬಿಡಿ, ಅಯ್ಯೋ ಹೋದ್ರೆ ಹೋಯ್ತು ಅಂತಿದ್ದೆ. ನಾನೆಲ್ಲಿ ಕೇರ್ ಮಾಡ್ತೀನಿ, ನಾನು ಅವಾಗ ಇದ್ದೆ ಬಿಡಿ. ಏನು ಸಿನಿಮಾ ಲ್ಯಾಂಡ್ ಮಾಡಬೇಕು, ಬೆಳಿಬೇಕು. ನಾನು ರಾಜ್ಕುಮಾರ್ ನಡ್ಕೊಂಬಂದು ಅವ್ರ ದಾರಿಲಿ ಬಂದವನು, ನಾನೇನು ಸಾಧನೆ ಮಾಡಬೇಕು ಅಂತ ಬಂದಿದ್ದು. ಅವ್ರೊಂಥರ ಮಾಡಿದರೆ ನಾವು ಅವ್ರು ಎಲ್ಲೋ ಮೂಲೆ ಸ್ವಲ್ಪ ಮಾಡೋಣ ಅಂತ ಆಸೆ ಇದು ಮಾಡಿದೆ ಸರ್. ಬಟ್ ಸಾಧನೆ ಮಾಡಿದ್ದೀನಿ. ಸರಿ ಪ್ರೇಮ್ ಅಂದ, ಒಂದು ಕೆಲಸ ಮಾಡೋಣ, ನಿನಗೆ ಹೆಂಗೆ ಬೇಕೋ ಮಾಡೋ ಅಂದೆ. ನಾನು ಫ್ರೀ ಹ್ಯಾಂಡ್ ಅಲ್ಲ, ಪಬ್ಲಿಸಿಟಿ ಏನು ಮಾಡಬೇಕು ಮಾಡು ಅಂದೆ. ಸರ್ ಒಂದು ಟ್ರಯಲ್ ಬೇಸ್ ಸಾಕೋಣ ಓಕ್ಲಿಪುರಮಲ್ಲಿ. ಅವಾಗ ಅಲ್ಲಿ ಓಕ್ಲಿಪುರಮಲ್ಲಿ ವಿನೈಲ್ ರೋಡ್ ಆಗೋದೇ ಒಂದು ದೊಡ್ಡ ವಿಚಾರ. ಓಡ್ದು 20x20 ಏನು ಸರ್ 20x20 ಒಂದು ಹಾಕ್ಬಿಡೋಣ ಜನ. ನಾನು ಹೇಳಿದೆ ಅವಾಗ ಏನೇ ಮಾಡೋರು ರಮ್ಯನ್ಗೆ ಹೈಲೈಟ್ ಮಾಡುವ ನಾನು. ಏನೋ ಹುಡುಗಿ ಮೇಲೆ ನಂಗೆ ಅಭಿಮಾನ ಬಂದು ಮಾತು ಬೆಲೆ ಕೊಟ್ಟಲು ಕ್ಲೈಮ್ಯಾಕ್ಸಲ್ಲಿ. ಬಟ್ ಶಿ ವಾಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಅವ್ರು ಏನೋ ಎಂಥದ್ದು ತಾರೆ ಅಂತಾರೆ ಅವಳಿಗೆ, ಮೋಹಕ ತಾರೆ ರಮ್ಯಾ. ಬ್ಯೂಟಿಫುಲ್. ನಮ್ಮನೇಲೆ ಶೂಟಿಂಗ್ ಸರ್, ನಮ್ಮ ಎಸ್ಕ್ಯೂಸ್ ಮೀ ಆಡಕ್ಕೆ ನಮ್ಮ ಮಗ 2 ವರ್ಷ. ಅವಾಗ 2 ವರ್ಷನೂ ಆಗಿಲ್ಲ, 2 ವರ್ಷ. ಇದೇ ಪಾರ್ಕ್ ಅವನು ಆ್ಯಕ್ಟ್ ಮಾಡ್ಯಾನ ಎಕ್ಸ್ಕ್ಯೂಸ್ ಮೀ. ನನ್ನ ಮಗ ಪ್ರೇಮ್, ಅವಳು ಪ್ರೇಮ್ ಗೊತ್ತು ಮೇಲ್ಕೊ, ನಮ್ಮನೇಲೆ ನನ್ನೆಲ್ಲ ಹೋಗೋ, ನಮ್ಮನೇಲೆ ಪ್ರಾವಳ ಐತೆ ಅಂತ ನಮ್ಮ ಮಗನೇ ರೋಪ್ ಹಾಕೋದು. ಇಟೇ ಓದ್ತಾನಲ್ಲ, ಅವನೇ ಸೀನು. ಅವಾಗ ಎಕ್ಸ್ಕ್ಯೂಸ್ ಮೀ ನಮ್ಮ ಮಗನಿಗೆ ಎತ್ತಾಡ್ತಾರೆ ಪಾಪ. ಅದು ಇವರು ರಮ್ಯ ಆಗಲಿ ಇವರಾಗಲಿ ಎತ್ತಿ ಆಡಿಸಿ ಬೆಳೆಸೋದು ಮಗ. ರಮ್ಯನ್ ಕಂಡು ಒಂದು ಸಲ ಮೊನ್ನೆ ಸಿಕ್ಕಿದ್ರು ಯಾವುದೋ ಒಂದು ಇದರಲ್ಲಿ ಮಗ. ಅವಾಗ ಪಿಕ್ಚರ್ ಟ್ರೈನಿಂಗ್ 2 ಇಯರ್ಸ್ 1.5 ಇಯರ್ಸ್ 2 ಇಯರ್ಸ್ ಮೇಲೆ ಸಿಕ್ಕಾಗ ನಾನು ಪರಿಚಯ ಮಾಡಿಕೊಟ್ಟೆ. ನಮ್ಮ
ಯಾರು ಮೇಡಮ್ ಒಂದು ಫೋಟೋ ಹೊಡ್ಕೋಬೇಕಂತೆ ನಿಮ್ಮ ಅಭಿಮಾನಿ ಅಂದೆ ಫಸ್ಟ್. ಏನಪ್ಪ ಬಾ ಇಲ್ಲಿ ಅಂದರು. ಕೊನೆ ಸ್ವಲ್ಪ ಹೊತ್ತು ಅಂದ್ರೆ ನನ್ನ ಮಗ ಗೊತ್ತಾ ನೀನು ಆಟ ಆಡ್ತಿದ್ದರ ಅದು ಗಟ್ಟಿ ಹಿಡ್ಕೊಂಡು ಮಾತಾಡಿಸಿ ಮತ್ತೊಂದು ಫೋಟೋ ಆಡ್ತಿದ್ರು. ಏಯ್ ನಿನ್ನ ಪಿಕ್ಚರ್ ಮುಗಿದು ನಾನು ಬರ್ತೀನೋ ಅಂದರು ಅಲ್ಲೇ. ಹಾಂ ಅವ್ರಿಗೆ ಟೈಮ್ ಸಮಯ ಆಗಬಾರ್ದು, ಬಟ್ ಹಾರ್ಡ್ಲಿ ಶಿ ಸ್ಪೋಕ್ಸ್ ದಟ್. ನಿನ್ನ ನೋಡ್ತಿದ್ದು ನಾನೇ ಬಂದು ಕ್ಲಾಪ್ ಮಾಡೋದು ಅವ್ರದ್ದು. ನನಗೆ ಸಂದರ್ಭ ಹೆಂಗೆ ಕೂಡುತ್ತೆ, ಯಾವ ಥರ ಆಗುತ್ತೆ ಏನು ಗೊತ್ತಿಲ್ಲ. ತೊಟ್ಟಿಲು ತೂಗೋಳಿಗೆ ಚಟವ ಕಟ್ಟೋದೆಗೆ ಓದಳೋ ಜೀರೋ ಆಗ್ಬಿಟ್ಟೆ ಸರ್ ಅವನು. ಇಷ್ಟು ಕೋಟಿ ಎಂಪೈರು, 200 ಕೋಟಿ 300 ಜೀರೋ ಆಗ್ಬಿಟ್ಟೆ. ಮನೆ ಮೇಲೆ ಸಾಲ, ಮೈ ಮೇಲೆ ಸಾಲ, ಎಲ್ಲ ಗಾಡಿ ಸಾಲ, ಎಲ್ಲ ಸಾಲ, ಏನೂ ಇಲ್ಲ, ಜೀರೋ. 40 ಕೋಟಿ ಕಮಿಟ್ಮೆಂಟು, ಬಿಸ್ನೆಸ್ಸು, ಲ್ಯಾಂಡು ಎಲ್ಲ ಸೇರಿಸಿ. ಬರೋದೊಂದಿಲ್ಲ, ಕೊಡೋದೊಂದಿಲ್ಲ. ಮನೆ ನಮ್ಮ ಮಿಸ್ಸಸ್ ಪೂಜೆ ಮಾಡಿದ್ರು. ನಾನು ಹೆಂಗೆ ಹೊರಗಡೆ ಬಂದಿರ್ಬೇಕು ಸರ್, ಏನಾಯ್ತು ಕತೆ ಅಂದರು. ನಾನೊಂದು ಮೀಟಿಂಗ್ ಕರೆದೆ ಎಲ್ರಿಗೂ, ಸಾಲಗಾರರಿಗೆ, ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗ್ ಕರೆದೆ ಸರ್. ಈ ಬೆಳಗ್ಗೆ ಇಳಿದ್ರೆ ಇಲ್ಲಿ ನಿಂತ್ಕೊಂಡು ಈ ಉದ್ದಕ್ಕೆ ಸಾಲಗಾರಿಗೆ ಮೀಟಿಂಗ್ ಕರೆದೆ, ಒಂದು 15 ಜನಕ್ಕೆ. ಅಲ್ಲಿ ಸ್ಟಾರ್ ಹೋಟ್ಲಲ್ಲಿ. ನೋಡಪ್ಪ, ದಿನ ಮನೆ ಹತ್ರ ಬಂದು ನಿಂತ್ಕೋಬೇಡಿ, ನನಗೆ ಕೇಳಬೇಡಿ, ನಾನು 1 ವರ್ಷ ದುಡ್ಡು ಕೊಡೋಕ್ಕಾಗಲ್ಲ. ದಿನ ಕೇಳಿದ್ರೆ ಮಾಡಿದ್ರೆ ದಿನ ಬಂದು ಮನೆ ಒಳಗೆ ಬರೋದು, ಕೇಳೋದು. ಸಣ್ಣ ಸಣ್ಣ ಮಕ್ಕಳು, ನನ್ನ ಮಗಳು ಕೂಗ್ಬಿಟ್ಲು, ವಾಟ್ ಇಸ್ ದಿಸ್ ಪಾಪ ಡೈಲಿ, ಮೈ ಸ್ಮಾಲ್ ಸಿಸ್ಟರ್ ಇಸ್ ದೇರ್, ಸ್ಮಾಲ್ ಬ್ರದರ್ ಇಸ್ ದೇರ್, ಸಿ ಪೀಪಲ್ ಆರ್ ಕಮಿಂಗ್ ಆ್ಯಂಡ್ ಟಾಕಿಂಗ್ ಸಮಥಿಂಗ್ ನಾನ್ ಸೆನ್ಸ್ ಇನ್ ಫ್ರಂಟ್ ಆಫ್ ದಿ ಹೌಸ್, ಬೆಟರ್ ವಿಲ್ ಕಮ್ ಔಟ್ ಎವ್ರಿಥಿಂಗ್, ಸೇಲ್ ದಿಸ್ ಹೌಸ್ ಅಂದ್ಬಿಟ್ಲು. ಅದು ಏನೋ ಅಂತ ಮಾಡಬೇಡೋದು. ಆವತ್ತೇ ಎಚ್ಚೆತ್ಕೊಂಡಿದ್ದು ನಾನು, ಅಯ್ಯೋ ನನ್ನ ಮಗಳು ಹೇಳ್ಬಿಟ್ಟಲ್ಲ ಅವಳು ಅಂತ. ಆವಾಗ ನನ್ನ ವರ್ಷೇ ಸ್ಟಾರ್ಟ್ ಮಾಡಿದೆ ಸರ್. ಅಲ್ಲಿದ್ದಾಗ ನಾನು ಮಾಡಿರಲಿಲ್ಲ. ನಾನು ಗೌರ್ಮೆಂಟ್ ಕಾಂಟ್ರಾಕ್ಟಲ್ಲಿ ಮ್ಯಾನಿಪ್ಯುಲೇಟ್ರ್, ನಾನು ಏನು ಬೇಕಾ ಮಾಡ್ತಿದ್ದೆ. ಹೆಂಗೆ ಬೈದ್ಬಿಟ್ಲ ಹಾಕ್ಕೊಂಡೆ ಮೈಂಡಿಗೆ. ಮಗಳು, ದೊಡ್ಡ ಮಗಳು ಭಾಳ ಸ್ಟ್ರಿಕ್ಟು. ಹೆಂಗೆ ಓದ್ಲು ಅಂದ್ರು ಸಾರ್, ಬೇರೆ ಅಪ್ಪ ನೇಣಾಕೋಬೇಕು ಹಂಗಂದ್ಲು. ಅವಳ ಬಗ್ಗೆ ಹೇಳಿಲ್ಲ, ನಮ್ಮ ಸ್ಮಾಲ್ ಸಿಸ್ಟರ್ ಇಸ್ ದೇರ್, ಮೈ ಬ್ರದರ್ ಇಸ್ ದೇರ್, ಇನ್ ಫ್ರಂಟ್ ಆಫ್ ದಮ್ ಸಂಬಡಿ ಇಸ್ ಟಾಕಿಂಗ್ ಸಮಥಿಂಗ್ ನಾನ್ ಸೆನ್ಸ್ ಅಬೌಟ್ ಯು ಅಂದರೆ ನಾವ್ಯಾಕೆ ಇರ್ಬೇಕು ಇಲ್ಲಿ ಅಂದ್ಬಿಟ್ಲಪ್ಪ. ಮನೆ ಮಾರಬೇಡಿ, ಎಲ್ಲ ಮಾರಬೇಡಿ, ಕೊಟ್ಬಿಡಿ, ನಾವಿಲ್ಲ ಅವಿಲ್ಲ ಅಂದ್ಲು. ಓಹ್ ಇದಾಯ್ತಾ ನಮ್ಮ ಸ್ಟೋರಿ ಜೋಡಿ ಇವರು. ಬಹುಶಃ ಯಾವ ಚಿತ್ರರಂಗದಲ್ಲಿ ಯಾರ್ದು ಇಲ್ಲ. ನಮ್ಮ ಚಿತ್ರರಂಗಕ್ಕೆ 30-40 ಕೋಟಿ ದುಡ್ಡು ಎಂಟ್ರ್ ಆಗಿದ್ದು, 25 ಕೋಟಿ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ ಹತ್ರ. ಎಸ್ಕಿಂದು ಸ್ಟಾರ್ಟ್ ಆಗೋ ಮುಂಚೆ. ಜಾಗಗಳು, ಬೀಡೆ ಸೈಟ್ಗಳು. ಈ ಮನೆ ಕಟ್ಟಬೇಕಾದ್ರೆ ಈ ಜನ ಪಕ್ಕ ಬೈದರು, ಅಷ್ಟೊಂದು ಕಾಸ್ಟ್ಲಿ ಮೆಟೀರಿಯಲ್ಲು. ಈಗೆಲ್ಲ ಮಿಚ್ಚ ಸ್ವಲ್ಪ ಕ್ಲೀನ್ ಜಾಸ್ತಿ, ಪೆಟಾಯಿಲು, ಸೋಪು, ಅದೇ ವ್ಯಾಪಾರ ತಾನೆ. ಎಸ್ಕ್ಯೂಸ್ ಮನೆ ಹೆಂಗಿತ್ತು ನೋಡಲು, ನೋಡಿ ಹೆಂಗಿದ್ದೆ. ಆವಾಗ ರಾಯಲ್ ಅದು ಮನೆ ಖಾಲಿ ಇಟ್ಟಿದೆ ಕೆಳಗಡೆ, ಸಣ್ಣ ಮಕ್ಕಳು ಅಂತ ಕೆಳಗಡೆ ಇದ್ದೆ. ಮನೆ ಫುಲ್ ಖಾಲಿ, 3 ವರ್ಷ. ಮಕ್ಕಳು ಬಿದ್ದಿರೋದು ಕಷ್ಟ ಅಂತಂತ ದಿನ ನೋಡಿ ಬಂದಿದ್ದೇನೆ ಅಣ್ಣ ನಾನು. ಇದಾವ ಲೆಕ್ಕ. ಮೀಟಿಂಗ್ ಕರೆದೆ ಎಲ್ಲರಿಗೂ. ಒಂದು ಕೋಟಿ ಕೊಡೋದು, 3 ಕೋಟಿ ಕೊಡಬೇಕು, 4 ಕೋಟಿ ಕೊಡೋದು, ಹತ್ತಿರ ಒಂದು 25-26 ಕೋಟಿ ಬೇರೆ ಸಾಲ ಇತ್ತು. ಕೊನೆ ಹೇಳಿದೆ, ನೋಡಿ ಸರ್, ಮೀಟಿಂಗ್ ಕರೆದ ಉದ್ದೇಶ ಇಷ್ಟೇ. ನೀವು ದುಡ್ಡು ಕೊಟ್ಟಿರೋದು ನಿಜ, ನಾನು ತೊಗೊಂಡಿರೋದು ನಿಜ, ನಾನು ಬಿಸ್ನೆಸ್ ಆಗಿ ನಿಜ, ನಾನು ಸ್ವಂತ ಮನೆಗೆ ಹಾಕಿಲ್ಲ, ಆಸೆ ಇರೋ ರೈಟ್ಗಳೆಲ್ಲ ಮಾರ್ಬಿಟ್ಟಿದ್ದೀನಿ. ಇಂಥದ್ದು ಎಂಟು ಸೈಟ್ ಇತ್ತು, ಎಲ್ಲ ಬಿ ಡಿ ಎ ಸೈಟ್ಗಳು ಸರ್. ಬಿಫೋರ್ ಎ ಬಿಕಮ್ ಎ ಪ್ರೆಸಿಡೆಂಟ್, ಡೈರೆಕ್ಟರ್, ಬಿಫೋರ್ ಎ ಬಿಕಮ್ ಎ ಪ್ರೊಡ್ಯೂಸರ್, ಐ ಹ್ಯಾಡ್ ಎ ಸಫಿಷಿಯೆಂಟ್ ಅಸೆಟ್ಸ್. ಬಿಡೋದು ಏನೋ ನಾವು ಇರೋಕ್ಕಲ್ಲ, ಜೀರೋ ಆದೆ. ಇದೊಂದು ಉಳಿತು. ಕೊನೆಗೆ ಹಿಂಗೆ ಇದೆ, ತೊಗೊಂಡಿದ್ದು ನಿಜ, ಕೊಡೋದು ನಿಜ, ಕೊಡೋದು ನಿಜ, ಕೊಡ್ತೀನಿ. ಆದರೆ 1 ವರ್ಷ ಡಿಸ್ಟರ್ಬ್ ಮಾಡೋಂಗಿಲ್ಲ. ಡಿಸ್ಟರ್ಬ್ ಮಾಡಿದರೆ ನಾನು ಐ ಡೋಂಟ್ ನೋ, ನಾನು ಕಾನೂನು ಪ್ರಕಾರ ರಕ್ಷಣೆ ತೊಗೊಂಡ್ಬಿಡ್ತೀನಿ. ಕರೆಕ್ಟಾ? ಏನು ಕೂಗಿದ್ರು ಗೊತ್ತಲ್ಲ, ಆಂಗ್ಲ ಭಾಷೆಯಲ್ಲಿ. ಆಂಗ್ಲ ಭಾಷೆ ಗೊತ್ತಲ್ಲ, ಏಕೆ ಬಿಕೆ, ತಲೆ ಕೆಟ್ಟರೆ ತಲೆ ತೆಗಿತೀನಿ, ತಲೆ ತೊಡಿತೀನಿ, ತಲೆ ತೆಗಿತೀನಿ. ಯಾವ ಕೂಗಿದ್ರು ಏನು ನಡೆಯೋದಿಲ್ಲ. ನಾನು ದುಡ್ಡು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಆ ತಾಕತ್ತಿದ್ದನೂ ಹೇಳೋದು. ಕರೆಕ್ಟಾ? ಯಾಕೆ ಕೂಗ್ತೀರಾ, ಕೂತ್ಕೊಳ್ರಿ ಅಂತ. ಅಲ್ಲಷ್ಟೇ ನಿಮ್ಮೊಂಥರ ಎದ್ರು ಯಜಮಾನ್ರು ಇಬ್ಬರು ಏನೋ ಅಂತ ಎದ್ಬಿಟ್ರು ಸರ್ ಅವರು. ಒಂದು ನಿಮಿಷ ನಾನು ಮಾತಾಡ್ತೀನಿ ಅಂದರು. ನನಗೆ ಹೇಳಿ ಸರ್, ಸುಮ್ಮನೆ ಇರಿ ಸಾರ್ ಅಂದರು. ಸರ್ ಇರಿ ಅಂದೆ. ಸರಿ ಬಂದಷ್ಟು ನಾನು 1 ನಿಮಿಷ ಮಾತಾಡ್ತೀನಿ, ಅವಕಾಶ ನೀವೆಲ್ಲ ಮಾತಾಡಿ. ನೋಡ್ರಿ, ಇವತ್ತು ಯಾರು ನಾನೂ ಕೊಡಬೇಕು, ಒಂದು 3-3.25 ಕೋಟಿ ಕೊಡಬೇಕು. ಇಂಟ್ರೆಸ್ಟ್ ನಡೆಯೋ ತನಕ ಕೊಟ್ಟವ್ರೆ. ಬೇರೆ ಏನೋ ವ್ಯವಹಾರದಲ್ಲಿ, ಲ್ಯಾಂಡಲ್ಲಿ ಹೆವಿ ಬಿಡಿ, 106 ಕೋಟಿ ವ್ಯಾಪಾರ, 34 ಕೋಟಿ ಲೆಕ್ಕಕ್ಕಿಲ್ಲ ನನಗೆ. ನನ್ನ ತಲೆಯಲ್ಲಿ ಏನಿಲ್ಲ, ಜೀರೋ ಬರೋದಿಲ್ಲ. ಇದು ಹೊಡಿತೀನಿ, ಕ್ಯಾರಮ್ ಬೋರ್ಡ್ ಥರ ಹೊಡೆದಾಕ್ತೀನಿ, ಅವತ್ತು ಕ್ಯಾರಮ್ ಬೋರ್ಡ್ ಟಕಾರ ಅಂತಾರೆ ಹಂಗೆ. ಕೊನೆಗೆ ಸ್ವಲ್ಪ ನಮ್ಮ ಮಿಸ್ಸಸ್ ಎಲ್ಲ ಭಯಪಟ್ಟರು. ಅಷ್ಟು ನಮ್ಮ ಮಿಸ್ಸಸ್ ಭಯಪಡಲ್ಲ. ಆದರೂ ಸಾಹೇಬ್ರೆ ಏನು ನಂಗೆ ಸಾಹೇಬ್ರೆ ಅನ್ನೋದು, ನಂಗೆ ಯಾವುದು ಸುರೇಶ್ ನನ್ನ ಸಾಹೇಬ್ರೆ, ಯಾವಲ್ಲೂ IAS ಎಕ್ಸಿಕ್ಯೂಟಿವ್ ಜನ ಮನೆದು ಬಂದು ಕಾರ್ ಎತ್ಕೊಳಿದ್ರೆ ಎಷ್ಟು ಜನ ಮಿನಿಸ್ಟ್ರಿಗೆ ಕರ್ಕೊಂಬರೋರು ಇದೇ ಮನೆಗೆ.
ಆ ಟೈಮ್ ಇತ್ತು. ಅವಾಗ ಅವ್ರು ಬಂದು ಏಯ್ ಯಾಕ್ರಿ ಕೂಗ್ತೀರಾ, ಆ ಮನುಷ್ಯ ವಾಲಂಟಿಯರಾಗಿ ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ನೀವು ದಯವಿಟ್ಟು ಕೋಆಪ್ರೇಟ್ ಮಾಡಿ ದುಡ್ಡು ಕೊಡ್ತಾನೆ, ಕೊಡೋದಾದ್ರೆ ಅವನೇ ಇಲ್ಲ ಅಂತ ಏನು ಮಾಡ್ತೀರಿ ನೀವು ಅಂದರು. ಸರ್ ಇಲ್ಲ ನಾನು ಹೇಳಿಲ್ಲ, ನಾನು ಸಾಯಲ್ಲ ಸರ್, ಜೀವನದಲ್ಲಿ ಸಾಯ್ತೀನಿ ದಯವಿಟ್ಟು ಹೇಳ್ಬಿಡಿ, ಐ ಆಮ್ ನಾಟ್ ಎ ಹೇಳಿ, ನಾನು ಹೇಳಿ ಆಗ ತಯಾರಿಲ್ಲ ಸರ್, ನಾನು ಯಾವತ್ತು ದೇವರ ಫೇಸ್ ಮಾಡ್ತೀನಿ, ಕೊಡ್ತೀನಿ. ನೋಡಿರಿ ನೋಡಪ್ಪ, ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ಒಂದು 15 ಜನ ದಯವಿಟ್ಟು 1 ವರ್ಷ ಬಿಟ್ಕೊಂಡು 1 ವರ್ಷ ಡಿಸ್ಟರ್ಬ್ ಮಾಡೋದು ಬೇಡ, ಕೊಡದೆ ಹೋದರೆ ನೀವೇನು ಆ್ಯಕ್ಷನ್ ಅಂತಾರೆ ತೊಗೊಳ್ಳಿ ಅಂತಂದು. ಅದೇನು ಅನಿಸ್ತಾನೋ ಇನ್ನೊಂದಿಬ್ಬರು ಅವರು ಮಾತಾಡೋದು, ಎದುರು ಕೂತವ್ರು ಮಾತಾಡೋದು. ನೋಡ್ರಿ ತೊಗೊಳ್ರಿ, ನನ್ನ ಹತ್ರ ಚೆಕ್ ತರಿಸೋ ಕಾರಿಂದ 10 ಲಕ್ಷ ಕ್ಯಾಶ್ ತೊಗೊಳ್ರಿ, ಇವತ್ತು ಚೆಕ್ ತೊಗೊಳ್ಳಿ ಸುರೇಶ್, ಇವತ್ತು ಎಕ್ಸ್ಟ್ರಾ 385 ಇನ್ನೂ 10 ತಗೋ ಕೊಟ್ಟರು, ಚೆಕ್ ಅಲ್ಲೇ ಸ್ಪಾಟಲ್ಲೇ ನನಗೆ 10 ಲಕ್ಷ 10 ಕೋಟಿ ಕೊಟ್ಟಂಗಾಯ್ತು. ತೊಗೊಂಡೋಗ್ಬಿಡು, ಅದು ಬಿಸ್ಕೆಟ್ ಅಲ್ಲಿಡು, ಮತ್ತೆ ತಿಂತಾ ಇರ್ತಾರೆ ಬೇಕಂದ್ರೆ. ಏನು ಸರ್ ನೋಡಪ್ಪ ಎಲ್ಲ ಒಪ್ಕೊಂಡ್ರು, ಆಯಿತು ಸರ್ ಮತ್ತೆ ಬೆಲೆ ಕೊಡ್ತೀವಿ ಅಂದರು. ಎಲ್ಲ ಒಪ್ಕೊಂಡ್ರು, ಒಳ್ಳೆ ಎಲ್ಲ ಬ್ಲ್ಯಾಕ್ ಲೇಬಲ್ ತಿಂದೆ, ಜಾನ್ಯೋಗ ಬ್ಲ್ಯಾಕ್ ಲೇಬಲ್. ಹಾಂ ಮಾಡಿದೆ ಕೊಟ್ಟೆ, ಒಂದು ವರ್ಷ ಎಲ್ಲ ಕ್ಲಿಯರ್ ಮಾಡಿದೆ, ಎಲ್ಲ ಮಾಡಿದೆ ಸರ್. ಕೇಳ ಮಿಸತಿ ಕೇಳ್ತಾರೆ, ಎಲ್ಲ ಮಾಡಿದೆ. ಹೇಗೆ? ಏನೋ ನಂದು ಬ್ರೈನ್ ಈಸ್ ಪವರ್ಫುಲ್ ದ್ಯಾನ್ ಮನಿ. ಬ್ರೈನ್ ಇದೆಯಲ್ಲ ಪವರ್ಫುಲ್ ದ್ಯಾನ್. 2010 11 ಮೀಟಿಂಗ್ ಕರೆದೆ, 13 ಕ್ಲೋಸ್ ಮಾಡಿದೆ, 14 ಮನೆಯಿಂದ ಥರ ಆಯಿತು, ಅದು ಎಲ್ಲ ಕ್ಲಿಯರ್ ಮಾಡಿಬಿಟ್ಟೆ. ಎಲ್ಲೂ ಕ್ಲಿಯರ್ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಯಾರು ದಯವಿಟ್ಟು ಹೇಳ್ಬಿಡಿ, ಕೈ ಮುಗಿತೀನಿ, ಅಷ್ಟೇ ರಿಕ್ವೆಸ್ಟ್ ನಿಮಗೆ ಅಂದೆ ಎಲ್ಲರಿಗೂ. ನಾನು ಕೊಟ್ಟೆ ಅಂತ ಹೇಳ್ಬಿಡಿ, ಕೊಟ್ಟಿಲ್ಲ ಅಂತ ಹೇಳ್ಬಿಡಿ, ಸೈಲೆಂಟ್ ಆಗಿಬಿಡಿ ಅಂದೆ ಎಲ್ಲ ಮಾಡ್ಬಿಡು. ಎಲ್ಲ ಕ್ಲಿಯರ್ ಮಾಡಿದೆ. ಇದಕ್ಕೊಂದು ಎಲ್ಲ ನಿಂತ್ಕೊಳ್ಳೋ ಸಮಯ ಬೆಳಗ್ಗೆ ಫೋನ್ ಬಂದರೆ ಬೆಳಗ್ಗೆ ಓ ಭವನ ಮನಾಗ ಗೊತ್ತಲ್ಲ ಭಾಷೆ, ನಾನು ಮುಳುಗ್ಬಿಟ್ಟೆ. ಈಗ ಅವರೇ ದುಡ್ಬೇಕಂತ ಏನಂತೀರಿ ಇದಕ್ಕೆ? ಬೆಳಗ್ಗೆ ಒಂದು ಸಲ ಟೆನ್ಷನ್ ನಂಬಲ್ಲ ನಿಮಗೆ, ಇದನ್ನು ಹಾಕ್ಕೊಳ್ಳಿ, ಯಾವಾಗಾರ ಸೇರಿಸ್ಕೊಳ್ಳಿಲ್ಲ ಹಂಗೆ. ಬೆಳಗ್ಗೆ ಮಲಗಿದ್ದೀನಿ ಇಲ್ಲಿ ನಾನು, ಇಲ್ಲಿ ನನ್ನ ಮಿಸ್ಸಸ್ ನಮ್ಮ ಬೆಡ್ರೂಮ್ ಪಕ್ಕ ಮಲಗ್ತಿರಲ್ಲ ಅವಾಗ, ಇಲ್ಲಿ ಯಾರು ರಾತ್ರಿ ಬಂದರೆ ಓಡಾಡ್ತಿರ್ತಾರೆ, ರೋಡಲ್ಲಿ ಕಾಣೋದು ಸರ್. ಅಲ್ಲ ಮತ್ತೊಂದು ಫ್ರಂಟ್ ರೂಮ್ ಇದೆ, ಮಗ ಮಲ್ತಾನೆ ಮೇಲೆ, ನಮ್ಮದು 6 ಬೆಡ್ರೂಮ್ ಮನೆ ಮೇಲೆ. ಇಲ್ಲೊಂದು 2 ಖಾಲಿ ಇಟ್ಟಿದ್ದೆ, ಇದು ಖಾಲಿ ಆಫೀಸ್ ಥರ ಇಟ್ಟಿದ್ದೆ, ಯಾರು ಕೊಟ್ಟಿದ್ದೀನಿ ಎಮರ್ಜೆನ್ಸಿಗೆ. ಆಮೇಲೆ ಒಂದು ಸಲ ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಟೆನ್ಷನ್ನು ಬೆಳಗ್ಗೆ ಏನಾದ್ರು ಎದ್ದು ವಾಕಿಂಗ್ ಹೋಗ್ಬಿಟ್ಟಿದ್ದೀನಿ. ನಾನೇನು 5 ಗಂಟೆನೋ 6 ಗಂಟೆ ಆಗಿದೆ ಅಂದ್ಕೊಂಡು 5 ಗಂಟೆ ಅಂದ್ಕೊಂಡು ಹೋಗಿದ್ದೀನಿ. ವಾಕ್ ಹೋಗ್ತಾ ಇದ್ದೀನಿ, ರೋಡಲ್ಲಿ ಆಗಿ ಬೋಬೋ ಅಂತ, ಏನು ಯಾರು ಬೋಬೋ ಅಂತ ಆದರೂ ತರಲಿಲ್ಲ. ಏನು ಸರ್, ಕೊನೆಗೆ ಇರೋದು ಫೇಮಸ್ ಆಗಿದ್ದೆ, ಸ್ಕಿನ್ ಪಿಚ್ಚರ್ ಮಾಡಿ ಪೊಲೀಸ್ ಬಂದರು ಇಬ್ಬರು ಬೈಕಲ್ಲಿ. ನಂಗೆ ನೋಡಿ ಗಾಡಿ ಏನು ಸರ್ ಒಬ್ಬರೇ ನಡ್ಕೊಂಡು ಹೋಗ್ತೀವಿ ರಾತ್ರಿ ಸರ್ ಅಂತ. ಯಾಕಪ್ಪ ವಾಕಿಂಗ್ ಹೋಗ್ತಾ ಇದ್ದೀನಿ, ನಡ್ಕೊಂಡು ಹೋಗ್ತಿದ್ದೆ ಹೇಳಿದೆ. ಏನು ಸರ್ ವಾಕಿಂಗು ರಾತ್ರಿ 1 ಅವರ್ ಇನ್ನೂ ಟೆನ್ಷನ್ ಇದೆ ಸರ್, ಮನುಷ್ಯನ ಮೂಡು ಏನಾಗುತ್ತೆ ಆಗಲ್ಲ. 5 ಗಂಟೆ ಅನ್ಕೊಂಡು ಥಿಂಕಿಂಗ್ ಬ್ಯಾಂಟ್ ವಾಕ್ ಅಂದರೆ ಮೈಂಡ್ ಪೂರ್ತಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ಥರ ಇರಬೇಕು. ಮುಸ್ರಿಯಣ್ಣ ಒಂಚೂರು ಒಂದು ಇಂಟರ್ವ್ಯೂ ಹೇಳಿದ್ದೀನಿ, ಯಾವುದೋ TV ಚಾನಲ್ದು, ಸಾಯಂಕಾಲ ಬರ್ತೀನಿ ವಾಕಿಂಗ್ ಹೋಗಿದ್ದೀನಿ ಸರ್. ಏನು ಸರ್ 1 ಅವರ್ ಯಾರು ಹೋಗ್ತಾರೆ ಸರ್. ಇನ್ನೊಂದು ಇನ್ಸಿಡೆಂಟು, ಬೆಳಗಿನ ಜಾವ ನಮ್ಮ ಅವ ಪ್ರಾಬ್ಲಮ್ ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಹಬ್ಬ ಅದಾಯ್ತಾ ಬಂದೆ. ಬೆಳಗ್ಗೆ ನನ್ನ ಫ್ರೆಂಡ್ ಬಂದೆ ಕೆಳಗಡೆ 4 ಗಂಟೆಗೆ, 4 ಅವರ್ 5 ಗಂಟೆಗೆ ಮಳೆ ಜಿಗ್ಗಿ ಮಳೆ ಬರ್ತಾಯಿದೆ. ನಾನು ಮಲಗಿದ್ದೀನಿ. ಇದು ಸುರೇಶ್ ಸರ್ ಅಂತ, ನೀ ಸುಳ ನಾನು ಸುರೇಶ್ ಅಂತ ಯಾವ ಸಾಲಗಾರ ಅಂತ. NM ಸುರೇಶ್ ಪಾಪ ಹುಡ್ಕೊಂಡು ಬಂದು ಒಂದು ಸೆಲೆಬ್ರಿಟಿ ಬಂದಿದ್ದೀರ, ಅದು ಹಿನ್ನೆಲೆ ಎಷ್ಟಿದೆ ಅಂದರೆ ಇವತ್ತು ನೋಡಿ ಧೈರ್ಯ ಹೆಂಗೆ ಕೂತಿದ್ದೀನಿ, ಯಾವನು ಕೇಳಾಗಿಲ್ಲ. 1000 ಕೋಟಿ ಇರೋ ಬ್ಯಾಂಕಿಗೆ ಚೇರ್ಮನ್ ನಾನು, 1,000 ಕೋಟಿ ಟ್ರಾನ್ಸಾಕ್ಷನ್ ಮಾಡೋ ಬ್ಯಾಂಕಿಗೆ ನಾ ಬೇಕೇ ಚೇರ್ಮನ್. ಇಮ್ಯಾಜಿನ್ ಮಾಡಿ ಅಲ್ಲಿ ಕೂರ್ಸ್ತಾನಂದರೆ ನಾನು ಹಾನೆಸ್ಟಿ, ಇಂಟಿಗ್ರಿಟಿ, ಒಳ್ಳೆತನ. ಏನು ಸರ್ IDB ಬ್ಯಾಂಕ್ ಸಾಲ ಆಯ್ತು 10 ಕೋಟಿ ಕ್ಲಿಯರ್ ಮಾಡಿದೆ ಸರ್. ಇದೇ ರಾಕ್ಲೈನು ನಾನು ಇಬ್ಬರೇ ಕ್ಲಿಯರ್ ಮಾಡಿರೋದು. ಇದೇ ಸುನೀಲ್ ಕುಮಾರ್ ದೇಸಾಯಿ ಕಟ್ಟಬೇಕು, ಅಶ್ವಿನಿ ರಾಮಪ್ರಸಾದ್ ಕಟ್ಟಬೇಕು, S ನಾರಾಯಣ 11 ಕೋಟಿ ಕಟ್ಟಬೇಕು, ರಾಜೇಂದ್ರ ಸಿಂಗ್ ಪಾಪ್ ಕಟ್ಟು, ಅವರಿಂದನೇ ಹಾಳಾಗಿದೆ ಇಂಡಸ್ಟ್ರಿ. ನಂಗೆ ಅಷ್ಟು ಲಾಸ್ ಆದರೂ ಕೂಡ ಕ್ಲಿಯರ್ ಮೈ ಲಯಬಿಲಿಟೀಸ್. IDB ಬ್ಯಾಂಕಲ್ಲಿ ಸಾಲ ಕೊಟ್ಟಾರೆ, ರಾಕ್ಲೈನ್ ಬಿಟ್ಟರೆ NM ಸುರೇಶ್ ಅದು ಕ್ಲಿಯರ್ ಮಾಡೋದು. ಇಷ್ಟೆಲ್ಲ ಇದ್ದರೂ ಹೋಗಿ ಸೆಟ್ಲ್ಮೆಂಟ್ ಮಾಡಿಕೊಂಡು ಫುಲ್ ಸೆಟ್ಲ್ ಮಾಡಿ ತಗೊಂಬಂದನೇ ಯಾವನ ವ್ಯಕ್ತಿ ಇದ್ದರೆ NM ಸುರೇಶ್. ಕೇಳಿ IDB ಬ್ಯಾಂಕಲ್ಲಿ ಇವತ್ತಿಗೂ ಮೋಸ ಮಾಡ್ಯಾರ ಬ್ಯಾಂಕಿಗೆ. ನಾನು ಮಾಡಲ್ಲ, ಸಂಸ್ಥೆದು ಪಬ್ಲಿಕ್ ದುಡ್ಡು ಸರ್. ಇವತ್ತು ನಾನು ಅವತ್ತೇ 2003 ಲಾಸ್ ಆದಾಗ, ನನಗೆ ಇತ್ತೀಚೆಗೆ ಲಾಸ್ ಆದಾಗ, ನಾವು ಆವಾಗ ಡೈರೆಕ್ಟರ್ ಅಲ್ವಾ, ಕ್ರಿಮಿನಲ್ ಬುದ್ಧಿ ಬಂದರೆ
ವುಡ್ ಹ್ಯಾವ್ ಮೇಡ್ ಸಮಥಿಂಗ್ ಮ್ಯಾಶ್ ಆ್ಯಂಡ್ ಟೇಕನ್ ಮನಿ ಫ್ರಮ್ ದಿ ಬ್ಯಾಂಕ್. ಆಗ್ತಿರಲ್ವ ಸರ್? ಅನೇಕರು ಮಾಡಿದ್ದಾರೆ. ಆ ಕೆಲಸ ನಾನು ಮಾಡಲ್ಲ, ಸಂಸ್ಥೆ ದ್ರೋಹ ಮಾಡಲ್ಲ ಸರ್. ಆ ಜಾಗ ನನಗೆ ಅನ್ನ ಕೊಟ್ಟಿದ್ದು, ಆ ಸಂಸ್ಥೆ ಉಳಿಸ್ತೀನಿ, ಅದನ್ನು ಅಜ್ಜರು ನೋಡ್ಯಾರೆ. ಕೇಳಿ, ಬೆಳಗ್ಗೆ ಬಂದರೆ 4 ಗಂಟೆಗೆ ಸುರೇಶ್ ಸರ್ ಅಂತಲ್ಲ, ಏನು ನನ್ನ ಮಗನ ಏನೋ ನಾನು ಏನು ಮಾಡಿದೆ, ಸುರೇಶ್ ಸರ್ ಅದು ಮಳೆ ಬರ್ತಾಯಿದ್ದೆ, ಜಿಗಿ ಚೆತ್ತಿ ಹಿಡ್ಕೊಂಬಂದಾನೆ. ಅವಾಗ ಫುಲ್ ಟೆನ್ಷನ್ ಇತ್ತು ಬಿಡಿ ನನಗೆ. ನಾನು ಮನೆ ಬರ್ತಿಲ್ಲ, ಅಲ್ಲಿ ಮಾಡಿ ಮೇಲೆ ಯಾರ ಬರ್ತಾರ ಹೋಗ್ತಾರ ನೋಡ್ಬೇಕಲ್ಲ ರಾತ್ರಿ. ನಮ್ಮ ಮಿಸ್ಸಸ್ ಪಾಪ ಯಾರು ಹೆದರ್ತಿರಲಿಲ್ಲ, ಧೈರ್ಯ ಜಾಸ್ತಿ. ನಾನು ಅಲ್ಲಿ ಬಂದಿದ್ದೆ, ಹೇಳ್ತಾ ಎಲ್ಲ ಕಷ್ಟ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ನೋಡಿ 4 ಕೋಟಿ ಲಾಸ್ ಅಂತ ಗೊತ್ತಿಲ್ಲ ಅವರಿಗೆ. ಇನ್ನೋಸೆಂಟ್ ಪಾಪ ಅವರು. ಹೋದೆ ಕೊನೆಗೆ ಏನೋ ಕೂದೆ, ಏನೋ ಇಷ್ಟೊತ್ತಿಗೆ ಒಂದೇ. ಇಲ್ಲ ಸರ್ ಇದ್ರೆ ಸರ್, ಇಲ್ಲ ಸರ್ ಹಿಂಗೆ ಹೋಗ್ತಾ ಇದ್ದೆ, ನೀವು ನೋಡ್ಬೇಕು ಅನಿಸ್ತು ಬಂದೆ. ಏನು ಹೇಳಿಲ್ಲ ಅವನು, ಹಂಗೆ ಹೋಗ್ಬಿಟ್ಟ. ನಾನು ಮಾಸಿದ ಮೇಲೆ ಹೋಗ್ಬಿಟ್ಟ. ನಾನು ಮಾತಾಡಿದೆ ಅವನಿಗೆ. ಬೆಳಗ್ಗೆ ಮತ್ತೆ ಬಂದ, ಏನೋ ರಾತ್ರಿ ಇಲ್ಲ ಹೋಗಿದ್ದೆ, ಹೇಳಿಲ್ಲ, ಹೇಳೋ ಸತ್ಯ ಹೇಳಿ ಯಾಕೆ ಬಂದಿದ್ದೆ ಅಷ್ಟೊತ್ತಿಗೆ ಅಂದೆ. ಏನಂತ ಗೊತ್ತ ಅವನು, ಇಲ್ಲ ಸರ್ ನನಗೆ ನೀವು 3 ಜನ ಮಕ್ಕಳು, ನೀವು ಅಲ್ಲಿ ಕೊಡುಗೆಯಲ್ಲಿ ತಲೆ ಇಟ್ಟು ಸತ್ತೋಗ್ಬಿಟ್ಟಿದ್ದೀರಾ, ನನಗೆ ಎಲ್ಲಿ ಅನ್ಸ್ಬಿಟ್ಟಿದೆ, ಎದ್ದು ಬಂದ್ಬಿಟ್ಟು ಅವ್ನು ಕನ್ಸು ಬಂದಿದ್ದಂತ. ಅವನಿಗೆ ಕನ್ಸು ಬಂದು ಹಂಗೆ ಚಿಟ್ಟಿಡ್ಕೊಂಡ್ಬಿಡಾನೆ ಮಳೆ. ಅಯ್ಯೋ ನನ್ನ ಮಗ ನಾನೇ ಯಾಕೆ ಸಾಯಲಿ, ಯಾರೋ ಸಾಯಿಸ್ತೀನಿ ಹೋಗುವಂತ ಕಳೆದ. ಅಂದರೆ ಸಿಚುವೇಶನ್ ಬೇರೆಯವ್ರಿಗೆ ಅಷ್ಟು ಚಿಂತೆ ಆಗಿತ್ತು ಅಂದರೆ ನನಗೆ ಹೆಂಗೆ ಆಗಿರ್ಬೇಡ ಸರ್. ಸುರೇಶ್ ಸಾರ್ ಅಂತಾನೆ, ಏನು ಮಾಡೋಣ. ಇವೆಲ್ಲ ಸಿಚುವೇಶನ್ಸ್ ಕ್ರಾಸ್ ಮಾಡ್ಕೊಂಡು ಬಂದಿದ್ದು ನಾನು. ಅಂದರೆ ಇವತ್ತು ನೋಡಿ ಭಗವಂತ ಏನೇ ಆಗಲಿ, ನನಗೆ ಮಕ್ಕಳು ಮೊದಲು ದೂರ ಮಾಡಿದೆ, ಎಲ್ಲ ಮಾಡಿದೆ. ಆಮೇಲೆ ಮಗನಿಗೆ ಎಜುಕೇಷನ್ ಮಾಡಿದೆ, ಮಗಳಿಗೆ ಫಾರಿನ್ ಹೋಗ್ತೆ 1.5 ಕೋಟಿ ಖರ್ಚು ಮಾಡಿ, 1.5 ಐ ಸ್ಪೆಂಡ್ ಮೋರ್ ದೆನ್ ಕ್ರೋರ್ಸ್. ಇವತ್ತು ಸೆಟ್ಲ್ ಆಗ್ಯಾರೆ, ಹಳೆಯೊಂದು ಚೆನ್ನಾಗಿದ್ದಾರೆ, ಮಕ್ಕಳು ಚೆನ್ನಾಗಿ. ಅಂದರೆ ಏನೇ ಕಷ್ಟ ಬಂದರು, ಏನೇ ಇದೆ ಬಂದರು ಎದೆಗೊಂದಿದೆ ಧೈರ್ಯವಾಗಿ ಫೇಸ್ ಮಾಡಿದರೆ ನಾನೊಬ್ಬ ನಿದರ್ಶನ ಅಂದರೆ ನಾನೊಬ್ಬನೇ ಅಂತಲೇ ಹೇಳಲ್ಲ. ಈಗ ಅನಿಲ್ ಅಂಬಾನಿ ಅವರೆಲ್ಲ ಕಷ್ಟಪಟ್ಟೆ ಮೇಲೆ ಬಂದಿರೋದು. ದೇ ಆರ್ ನಾಟ್ ಬಾರನ್ ರಿಚ್ ಅಲ್ವಾ, ಕೆಲವರೆಲ್ಲ. ಇವರೆಲ್ಲ ರಿಚ್. ಅವ್ರ ತಂದೆಯವರು ಅಂಬಾನಿ ಗುರು ಅಂತ ಪಿಕ್ಚರೇ ಬಂತಲ್ಲ ಸರ್, ಮೂಟೆ ಎಲ್ಲ ಓದಿದ್ರಂತೆ. ಟೀ ಮಾಡೋರು ಪ್ರೈಮ್ ಮಿನಿಸ್ಟರ್ ಆದರು. ಯಾರು ಅಂತಾರೆ, ಏನಿತ್ತೆ ನಿನಗೆ, ನಮ್ಮಪ್ಪ ಮಾಡಿದ್ದು ನಾನು ಮಾಡಾಗಿದ್ದು ನಾನು ಹಾಕಿರ್ಬೇಕು. ನಮ್ಮ ತಂದೆಯವರು ನನಗೆ ಹಾಕಿದ್ದು ಆದರ್ಶ, ಅವರು ಒಂದು ಫೌಂಡೇಶನ್ನೇ ಇವತ್ತು ನಾನು ಹೆಂಗಿರೋದು ಅಲ್ಲ ಸರ್. ಅವ್ರು ಕೊಟ್ಟಿರೋದು ಏನು, ಯಾವತ್ತು ರಿಚ್ ಮೈಂಡು, ರಿಚ್ ಹಾರ್ಟು, ರಿಚ್ ಥಿಂಕಿಂಗು, ಬ್ರಾಡ್ ಥಿಂಕಿಂಗು. ಸಂಕುಚಿತ ಮನೋಭಾವನೆ ಇಟ್ಕೊಂಡು ಆ ಸಂಕುಚಿತ ಸಾಯ್ತಾರೆ. ಯಾವತ್ತು ವಿಶಾಲವಾದ ಮನೋಭಾವನೆಯಿಂದ ಬದುಕ್ತಾನೆ ಅವನು ಒಳ್ಳೆಯದಾಗುತ್ತೆ, ಬೆಳಿತಾನೆ. ಟೆಂಪ್ರರಿ ಕಷ್ಟ ಬರುತ್ತೆ, ಆ ಕಷ್ಟನ ಸಾಗಿಸ್ಬೇಕು, ದಾರಿಸ್ಬೇಕು. ಕಷ್ಟ ದಾಟಿದ ಮೇಲೆ ಈಗ ಒಂದು ರಾಜ ಇರ್ತಾನೆ, ಸುತ್ತಮುತ್ತೆಲ್ಲ ಕಳ್ಳರು. ಈ ನನ್ನ ಮಗ ಏನು ಚೆನ್ನಾಗಿ ಸಮೃದ್ಧಿಯಾಗಿ ಮಧ್ಯೆ ಇರ್ತಾನೆ, ಸುತ್ತ ಎಲ್ಲ ಕಳ್ಳರೆ. ಈ ನನ್ನ ಮಗ ಒಬ್ಬನೇ ಇಷ್ಟು ಸಮೃದ್ಧಿಯಾಗಿ ದೇಶ ಎಲ್ಲ ಜನ ಪ್ರೀತಿ ವಿಶ್ವಾಸ ಐಶ್ವರ್ಯ ಮಾಡ್ಕೊಡ್ತಾನೆ. ಇನ್ನು ಎಲ್ಲ ಒಂದಾಗ್ಬಿಡ್ತಾನೆ, ಇನ್ನು ನಮಗೆ ತುಳಿಬೇಕಲ್ಲ ಅಂತ. ಹೌದು ಮಾಡಬೇಡ ನಮಗೆ ಅಂತ ಎಲ್ಲ ಒಟ್ಟಾಗಿ ಅದು ದಂಗೆ ಹೇಳ್ತಾರೆ. ಒಟ್ಟು ಸಾಯ್ಬಿಟ್ಟು ಓಡ್ಬಿಡ್ತಾನೆ. ಅವ್ನ ಮನೆ ಮಠ ಹತ್ತೋರು ಓಡಬಿಡ್ತಾನೆ. ಒಬ್ಬರು ರಾಜ ಓಡೋಗಿ ಎಲ್ಲೋ ಒಂದು ಗುಹೆ ಸೇರ್ಕೊಂಡ್ಬಿಡ್ತಾನೆ. ಹೇಳಿ, ಒಂದು ಗುಹೆ ಸುತ್ಕೊಂಡು ಏನು ಗಡ್ಡ ಊಟ ಅದೇನು ಕಾಡು ಮಾಡಿ ಏನೋ ಬಂದು ತಿಂದು ಬರ್ತಾನೆ. ಒಳಗೆ ಸಣ್ಣ ಇದು, ಅವಳಗೆ ಏನಾಗುತ್ತೆ ಅಂದರೆ ಒಂದು ಸಣ್ಣ ಅವ್ನು ನೋಡಿದು ಮಲಗಿರ್ತಾನೆ, ಈಗ ಗಿಡ ಬಿಟ್ಟು ಕಂಡುಬಿಡ್ತಾನೆ. ಒಂದು ಯಾವುದೋ ಒಂದು ಸಣ್ಣ ಗೊದ್ದ ಅಂತ ಗೊತ್ತಾ ಹಿಂಗಿರುತ್ತೆ. ಇದು ಯಾವುದೋ ಒಂದು ಸಣ್ಣ ಬೆಟ್ಟ ಇರ್ತೈತೆ, ಹಿಂಗೆ ಹತ್ತತ್ತಂತೆ ಬೀಳುತ್ತೆ ನೋಡ್ತಾ ಅದು ಒಂದಿನ ಅದಾದರೂ ಬಿಡ್ತಾ ಇಲ್ಲ ಅಂತೆ. ಇಲ್ಲಿ ಮುಟ್ಬೇಕದು, ಗುರಿ ಮುಟ್ಟೋ ತನಕ ಅದು ಕೇರೆ ಮಾಡಿಲ್ಲ. ಅದು ಇದು ಬರುತ್ತೆ ನೋಡು, ಹಂಗೆ ಮಾಡಿ ಹತ್ತು ಬಿಡ್ತದೆ. ಅದು ಒಂದು 15-20 ದಿನ ಆದಮೇಲೆ ಇವ್ ನೋಡ್ತಾ ಇದ್ದಾನೆ ನನ್ನ ಮಗ. ನಮ್ಮನ್ನಾಗ ಇವನೊಬ್ಬ ಸಣ್ಣ ಒಂದು ಹುಳ ಹಿಂಗೆ ಬಂದು ಗುರಿ ಮುಡ್ತಲ್ಲ, ದಂಡಯಾತ್ರೆ ಮಾಡಿ ಮರಳಿ ಯತ್ನ ಮಾಡೋದು ಎದ್ದು ಬಂದು ಕಾಡಲ್ಲಿ ಜನ ಕಟ್ಟಿ ಮತ್ತೆ ಸಂಹಾರ ಮಾಡಿ ಬಂದ. ಹಂಗೆ ಒಂದು ಗುರಿ ಇಟ್ಕೊಂಡು ಹೋದರೆ ಏನು ಬೇಕಾದ್ರೆ ಮಾಡ್ಬೋದು ಅಂತ ಮನುಷ್ಯಂಗೆ ಇರಬೇಕು, ಗುರಿ ಇರಬೇಕು. ನಾನು ಸಾಧನೆ ಮಾಡ್ತೀನಿ, ಮಾಡ್ಬೇಕು. ನಾನು ಇಪ್ರೋದಲ್ಲೇ ಕೆಲಸ ಮಾಡಿದರೆ ಏನಾಗಿರೋದು, ನಾನು ಒಂದು ಎಂಪ್ಲಾಯಿಗೆ ಒಂದು 5 ಲಕ್ಷನೋ 10 ಲಕ್ಷ ಹಣ ತೊಗೊಂಡು ಒಂದು 5-10 ಕೋಟಿ ಮನೆ ಮಾಡಿಕೊಂಡು ನೆಮ್ಮದಿ. ಯಾರು NM ಸುರೇಶ್ ಯಾರು ಗೊತ್ತು? ಇದು ಕಲಾ ಮಾಧ್ಯಮದ ಬರ್ತಿಲ್ಲ, ಇನ್ಯಾರೋ ಫಿಲ್ಮನ್ನು ಬರ್ತಿಲ್ಲ, ಏನೋ ಬರ್ತಿಲ್ಲ. ಸಾಧಕರಿಗೆ ಯಾವತ್ತೂ ಬೆಲೆ, ಅವರಿಗೆ ಹಣ ಇರಲ್ಲ, ಸಾಧಕರಿಗೆ ಹೆಸರು ಇರುತ್ತೆ. ಆದರೆ ಸಾಧನೆ ಹಾದಿಲಿ ಕಷ್ಟಗಳು ರಿಸ್ಕು ಜಾಸ್ತಿ ಇರ್ತವೆ. ತೊಗೊಂಡ್ರೆ ಸಾಧಕರಿಗೆ, ಈಗ ಎಲ್ಲ ಸಾಧಕರು ಹಿಸ್ಟ್ರಿ ತೊಗೊಳ್ಳಿ ಹೆಂಗಿದ್ದಾರೆ. ಟೇಕ್ಔಟ್ ಬರ್ಕ ನೀವು ಮಾಧ್ಯಮದವ್ರು ತಾನೆ, ತೊಗೊಳ್ಳಿ ಸಾಧಕರದ್ದು ಹಿಸ್ಟ್ರಿ ತೊಗೊಳ್ಳಿ. ಅವ್ರು ಏನೇ ಆದರೂ ಅವ್ರು ಅಮರ ಆಗಿದ್ದಾರೆ. ಈಗ ದುಡ್ಡು ಮಾಡಿದವ್ರು ಎಲ್ಲ ಅಮರ ಇದ್ದಾರಾ? ನಾನು, ನನ್ನ ಹೆಂಡತಿ, ಮಕ್ಕಳು, ನಮ್ಮ ಸಾಕು ಅಂದವ್ರು ಯಾರಿದ್ದಾರೆ ಹೇಳಿ ಸರ್?
ಬಹುಶಃ ಈಗ ಎಲ್ಲರಿಗೂ ರಾಜಕಾರಣಿಗಳು ಭಾಳಷ್ಟು ಜನ ಇದ್ದಾರೆ, ನಾನು ನೆನೆಸ್ಕೊಂಡಿದ್ದೀನಿ. ಯಾರು ಇದ್ದಾರಾ ಸರ್? ಇದು ತೊಗೊಳ್ಳಿ, ಸರ್ದಾರ್ ವಲ್ಲಭಾಯ್ ತೊಗೊಳ್ಳಿ, ನಮ್ಮ ಭಗತ್ ಸಿಂಗ್ ತೊಗೊಳ್ಳಿ, ಅವರೆಲ್ಲ ಹೆಸರು ಯಾಕೆ ಹೇಳ್ತಾರೆ ಸರ್ ನೀವು ಇವತ್ತು? ಹಾಂ, ಯಾಕೆ ಹೆಸರು ಹೇಳ್ತಾರೋ? ಸಾಧನೆ ಮಾಡಿದಾರೋ. ರಾಜ್ಕುಮಾರ್ ತೊಗೊಳ್ಳಿ, ವಿಷ್ಣುವರ್ಧನ್ ತೊಗೊಳ್ಳಿ, ಶಂಕರ್ನಾಗ್ ತೊಗೊಳ್ಳಿ, ಅಲ್ವಾ? ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.